ಸರ್ ನಮಸ್ತೆ. ಸರ್ ನಮಸ್ತೆ. ಚರಣ್ ಕೃಷ್ಣೇಗೌಡ್ರೆ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ ಸರ್. ಇದು 2 ಎಕರೆ ಜಮೀನು ಇದೆ ನೋಡಿ ಸರ್. ಸರ್ 2 ಎಕರೆ ಇದು ಫ್ಲ್ಯಾಟು? ಇದು 2 ಎಕರೆ ಫ್ಲ್ಯಾಟ್ ಇದೆ. ಹಾಂ ಸರ್. ಬ್ರದರ್ದು 2 ಎಕರೆ ಫ್ಲ್ಯಾಟ್ ಇದೆ ನೋಡಿ ಸರ್. ಇದು 2 ಎಕರೆ. ಸರ್ ನಿಮ್ಮದು ಎಷ್ಟು ತಿಂಗಳು ಈಗ ಇದಕ್ಕೆ? ಸರ್ ಇದಕ್ಕೆ 3 ಮಂತ್ಸ್ ಆಗಿದೆ ಸರ್. ಇದು ಓಕೆ. ಇದು ನಾವು ಸಂಡೇ ಮಾತ್ರ ಬರೋದು. ಓಕೆ. ಇವತ್ತು ನಾವು ಪಟಾಕಟ್ಟ ನೇಗ್ಲು ಅಂತ ಇರುತ್ತೆ ಸರ್. ಅದು ಹಾಂ ಹಾಂ ಸರ್. ಈ ತರ ನೇರ್ ಬಿಟ್ರೆ, ಹಾಂ ಸರ್, ನೇಗ್ಲು ಬಿಟ್ರೆ ಮಣ್ಣೆಲ್ಲ ಬೇರ್ಗೆ ಹೋಗುತ್ತೆ. ಅದು ಗ್ರೋತ್ ಆಗುತ್ತೆ. ಇಲ್ಲಿ ನೋಡಿ ಸರ್, ಇಲ್ಲಿ ತೆಂಡೆ ಎಷ್ಟು ಬಂದಿದೆ, ಅಗಲ ಭಾಳ ಚೆನ್ನಾಗಿ ಬಂದಿದೆ ಬಿಡಿ. ಭಾಳ ಚೆನ್ನಾಗಿ ಬಂದಿದೆ. ಗೊಬ್ಬರ ಕೊಟ್ಟಿದ್ದೀರಾ ಸರ್? ಇದು ಕೂಳೆ. ಇದು ಕೂಳೆ ಸೆಕೆಂಡ್ ಟೈಮ್. ತೆನೆ ಅಂತ ಇರುತ್ತೆ. ಹಾಂ ಸರಿ. ಈಗ ನಿಮ್ಗೆ ತೆನೆದು ಹೇಳ್ತೀನಿ. ಹಾಂ, ಫಸ್ಟ್ ನಿಮ್ಗೆ ತೆನೆ ಹೇಳ್ಬಿಟ್ರೆ ತುಂಬಾ ಒಳ್ಳೇದು ಅನಿಸುತ್ತೆ. ಬನ್ನಿ. ತೆನೆ ಸರ್ ಇದು ನಿಮ್ಮ ಬ್ರದರ್ದಾ? ನಮ್ಮ ಬ್ರದರ್ದು ಸರ್. ಸರಿ ಸರ್. ಇದು ಭಾಳ ಚೆನ್ನಾಗಿ ಬಂದಿದೆ ಸರ್ ಕಬ್ಬಿದು. ಹೌದು ಸರ್. ಇದು ಅವರು ಸರ್ ವಾಸ ಇವರು ಸರ್ ಮೈಸೂರಿಂದ ಬರ್ತಾರೆ ಸರ್. ಓ ಪರವಾಗಿಲ್ಲ ಸರ್. ಈಗ ಮೈಸೂರಿಂದ ಬರ್ತಾರೆ. ಮೈಸೂರಿಂದ ಬಂದು ಮಾಡಿಸ್ತಾರೆ ಸರ್ ಇವರು? ಮೈಸೂರಿಂದ ಬಂದು ಮಾಡಿಸ್ತಾರೆ. ಓಕೆ. ಇದು ಈಗ ಹಾಂ ಸರ್. ಸರ್ ಹೇಳಿ. ಇದು ಕಬ್ಬು. ಹಾಂ. ಇದು 4 ಮಂತ್ಸ್ ಆಗಿದೆ ಇದು. ಓಕೆ ಸರ್. ಇದು 4 ಮಂತ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಇದ್ರಲ್ಲಿ ಎಷ್ಟು ನೋಡಿ ಸರ್, ಗಿಂಡ್ ಲೆಕ್ಕ ಹಾಕಿ ಸರ್. 1 2 3 4 5 6 7. ಇನ್ನೂ ಒಂದು 2 ಹೊಡಿಬೋದು ಸರ್ ಅನ್ಕತೆ. 1 2 ಅಂದ್ರೆ ಈಗ ಸಪೋಸ್ ಇಲ್ಲಿ ನೋಡಿ, ಇಲ್ಲಿ. ಹಾಂ ಸರ್. ಈಗ ಇಷ್ಟು ಬರ್ತಿದೆ. ಹಾಂ ಸರ್. ಇಲ್ಲಿ ನೋಡಿ ಲೆಕ್ಕ ಹಾಕಿ ಸರ್. ಇಲ್ಲಿ ಎಷ್ಟು ಬಂದಿರ್ಬೋದು? ಇಲ್ಲೂ ಒಂದು 10 ಬಂದಿದೆ. ಹಾಂ ಹಾಂ ಸರ್. ಅಂದ್ರೆ 10 ಬಂದ್ರೆ ಒಳ್ಳೆ ಬೆಳೆ ಅಲ್ಲ ಸರ್? ಒಳ್ಳೆ ಬೆಳೆನೆ. ಆದ್ರೆ ಈಗ ಕಳೆ ಒಂದು ಕಂಟ್ರೋಲ್ ಆಗಲ್ಲ ಸರ್ ಇದು ಕಬ್ಬನ್ ಗದ್ದೆಯಲ್ಲಿ ಅನ್ಸುತ್ತೆ ನಿಮ್ಗೆ? ನಾವು ಇದಕ್ಕೆ ಔಷಧಿ ಹೊಡೆದಿಲ್ಲ ಸರ್. ನಾವು ಔಷಧಿ ಹೊಡೆದಿಲ್ಲ. ನಾವು ಔಷಧಿ ಹೊಡೆದಿ ವ್ಯವಸಾಯ ಮಾಡ್ತಾ ಇಲ್ಲ. ಔಷಧಿ ನೀವು ಫುಲ್ ಎಲ್ಲ ಸತ್ತೋಗ್ಬಿಡ್ತದೆ. ಈಗ ಔಷಧಿ ಹೊಡೆದ್ರೆ ಏನು ಗೊತ್ತಾ ಸರ್? ಈಗ ನಮ್ದು ಎರೆಹುಳಗಳು ಬರುತ್ತೆ ನೋಡಿ. ಈ ಮಣ್ಣು ಒಳಗಡೆ ಸರ್ ತೋರಿಸಿ ಮಣ್ಣು. ಇಲ್ಲಿ ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರೊಳಗಡೆ ನೀವು ನೋಡಿದ್ರೆ ಎರೆಹುಳಗಳು ಬರುತ್ತೆ. ಎರೆಹುಳಗಳು ಬರುತ್ತೆ. ಓಕೆ. ಔಷಧಿ ಹೊಡೆದ್ರೆ ಎರೆಹುಳ ಇರಲ್ಲ? ಇರಲ್ಲ ಸರ್. ಅದು ಔಷಧಿ ಹೊಡೆದ್ರೆ ಬರಲ್ಲ ಆತರ. ಅವಾಗ ಔಷಧಿ ಹೊಡೆದ್ರೆ ಇಷ್ಟು ಬರಲ್ಲ ಸರ್. ಇಷ್ಟು ಬರಲ್ಲ. ಓಕೆ. ಇದು ತೆನೆ ಸರ್. ಇದು ತೆನೆ 1 ಎಕರೆಗೆ ತೆನೆಗೆ ಸರ್ 80 ಟನ್ ಆಗುತ್ತೆ ಸರ್. ಓ 80 ಟನ್ನು ಸರ್. ಕಷ್ಟಪಟ್ಟು ಬೆಳೆದ್ರೆ 100 ಟನ್ನೇ ಆಗ್ಬೋದು ಅಂತಾರೆ. ಅಲ್ಲ ಸರ್, ಇದು 516 ಇದು. ಇದು 516 ಇದೆ ಸರ್. ಇದು ಓಕೆ ಓಕೆ. ಇಲ್ಲಿ ನೋಡಿ, ಈಗ ಸಪೋಸ್ ನಾವು ಈಗ ಔಷಧಿ ಹೊಡೆದಿದ್ರೆ ಇಷ್ಟಗ್ಲ. ಈಗ ಸರ್ ನಾವು ನೋಡಿ ಸಾಲನ್ನ ಎಷ್ಟು ಅಗಲ ಮಾಡಿದೀವಿ ನೋಡಿ ಸರ್. ಇದು ತುಂಬಾ ಅಗಲ ಸಾಲ್ ಕೊಟ್ಟಿದ್ದೀರಾ. ಯಾಕಂದ್ರೆ ಅದಕ್ಕೆ ಜಾಗ ಬೇಕು ಸರ್. ಜಾಸ್ತಿ ಗಾಳಿ ಆಡದಷ್ಟು ಫಲ ಚೆನ್ನಾಗಿ ಸರ್. ನೋಡಿ ಇಲ್ಲಿ ಎಷ್ಟಪ್ಪ ಇದೆ ಬರ್ತಿದೆ. ಇಲ್ಲಿ ನೋಡಿ, ಇದು ನೋಡಿ ಸರ್. ಇದು ತೋರಿಸಿ ಸರ್, ಇಲ್ಲಿ ವೀಕ್ಷಕರಿಗೆ ತೋರಿಸಿ ಇದನ್ನ. ಇದು ನೋಡಿ ಸರ್. ಇದು ಒಂದು ಪೂರ್ತಿ ಒಂದು ಹಿಡಿಬೋದು. ಎಷ್ಟು ಕೆಜಿ ಬರುತ್ತೆ ಅಂದ್ರೆ ಇದೊಂದು ಸುಮಾರು ನೀವು ಲೆಕ್ಕ ಹಾಕ್ತಂಗೆ ಈ ತರದ್ದು ನೋಡಿ. ಅದಕ್ಕೋಸ್ಕರ ನಾವು ಸಾಲ ಅಗಲ ಮಾಡಿರೋದು ಸರ್ ಇದು. ಓಕೆ ಓಕೆ ಸರ್. ತುಂಬಾ ತಿಳ್ಕೊಂಡಿದ್ದೀರಾ. ಬಟ್ ಚಿಕ್ಕ ವಯಸ್ಸಿಗೆ ನೀವು ಕಬ್ಬನ್ ಬಗ್ಗೆ ಸರ್ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ ಸರ್ ಕಬ್ಬು? ಸರ್ ನಾವು ಈಗ ಟೋಟಲ್ ಒಂದು 10 ಇಯರ್ಸ್ ಇಂದ ನಾವು ಬರ್ತಾ ಇದೀವಿ ಸರ್. ಓಕೆ ಓಕೆ. 10 ಇಯರ್ಸ್ ಇಂದ ನೀವೇ ಕಬ್ಬು? ಹೌದು ಸರ್. ಬನ್ನಿ ಸರ್, ಮುಂದೆ ಬನ್ನಿ ಸರ್. ಇದು ನಾವು ಔಷಧಿ ಹೊಡಿತಾ ಇರೋದು. ಈಗ ನೋಡಿ, ಇದು ಬಂದಿದ್ರು ಏನ್ ಪ್ರಯೋಜನ ಇಲ್ಲ, ಏನ್ ತೊಂದರೆ ಇಲ್ಲ ಸರ್. ಇಲ್ಲಿ 1 ಸೆಕೆಂಡ್ ಬನ್ನಿ ಇಲ್ಲಿ ಸರ್. ಇಲ್ಲಿ ಸರ್. ಇಲ್ಲಿ ನೋಡಿ ಸರ್. ಇಲ್ಲಿ ನೋಡಿ, ಇಲ್ಲಿ ಏನಾದ್ರು ಸತ್ಯ ಇದೆಯಾ ಸರ್? ಇಲ್ಲಿ ಸತ್ಯ ಇಲ್ಲ. ಇಲ್ಲಿ ನೋಡಿ ಸರ್. ಇಲ್ಲ ಇಲ್ಲ ಸತ್ಯ ಇಲ್ಲ. ನಾವು ಔಷಧಿ ಏನು ಕೊಡಿಯಲ್ಲ ಅಂದ್ರೆ ಜಾಸ್ತಿ ಗಿಣ್ಣು ಬರಲ್ಲ ಸರ್. ಔಷಧಿ ಹೊಡೆದ್ರೆ ಬರಲ್ಲ. ಔಷಧಿ ಹೊಡೆದಕ್ಕೆ ಸರ್ ಇದು ಅಂಬು ಏನಾಗಲ್ವಾ ಸರ್ ಇದು? ಸರ್ ಇದು ಅಂಬು ಅಂದ್ರೆ ಸರ್ವೇ ಸಾಮಾನ್ಯ ಸರ್. ಕಬ್ಬು ಬೆಳೆಯೋದಕ್ಕೆ ಅಂಬು ಸರ್ವೇ ಅಲ್ಲ. ಕಬ್ಬು ಹೇಳಕ್ ಬಿಡಲ್ಲ ಅಂತಾರಲ್ಲ ಸರ್ ಇದು? ಸರ್ ಆತರ ಏನಿಲ್ಲ, ಬರುತ್ತೆ. ಇದು ತೆನೆ ಸರ್. ಇದು 80 ಟನ್ ಆಗುತ್ತೆ ಎಕರೆಗೆ ಸರ್. ಇದು 516. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ ಸರ್. ಇದು ನಮ್ಮ ಬ್ರದರ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಅವರು ಬಹಳ ಖುಷಿಯಾಗಿರ್ತಾರೆ. ನಮ್ಮ ಬ್ರದರ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸರ್. ನಮ್ಮ ಕಸಿನ್. ಓಕೆ ಓಕೆ. ಈಗ ನಮ್ದು ಕೂಳೆ ಇದೆಯಲ್ಲ, ನಾನು ಕೂಳೆ ಹೇಳ್ತೀನಿ ನಿಮಗೆ. ಫಸ್ಟ್ ತೆನೆಲ್ ಮಾತ್ರ ಅಮೌಂಟ್ ಜಾಸ್ತಿ ಆಗುತ್ತೆ ಸರ್. ಓಕೆ ಓಕೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಸರ್, ಸತ್ತೆ ಏನಾರು ಇದನ್ನು ನೋಡಿ ಸರ್. ಇಲ್ಲಿ ಇಲ್ಲ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಸತ್ತೆ ಮಾತ್ರ ತೆಗಿಸ್ತೀವಿ ಸರ್. ಇದನ್ನು ಸತ್ತೆ ಮಾತ್ರ. ಈ ಸತ್ತೆ ಮಾತ್ರ ತೆಗಿಸ್ತೀವಿ. ನಮ್ಮ ಬ್ರದರ್ ತುಂಬಾ ಚೆನ್ನಾಗಿ ಇದ್ ಮಾಡ್ತಿದ್ದಾರೆ. ಆಮೇಲೆ ಅವ್ರಿಗೆ ಏನೋ ಒಂದು ಕ್ರೇಜನ್ ತಗೊಂಡ್ಬಂದಿದ್ದಾರೆ ಸರ್. ಅವರು ಒಂದು ಗೊಬ್ಬರ ಅಂತ ಬರುತ್ತಂತೆ. ಅದು ನಮಗ್ ಗೊತ್ತಿಲ್ಲ ಸರ್. ಅದು ಸರ್ ನೆಕ್ಸ್ಟ್ ಟೈಮ್ ತಿಳ್ಕೊಳ್ಳಿ, ಅದನ್ನ ವೀಕ್ಷಕರಿಗೆ ತೋರಿಸ್ಬೋದು. ಹೇಳ್ಬೇಕು ಸರ್. ಅದು ಇಲ್ಲಿ ನೋಡಿ ಸರ್, ಎಷ್ಟು ಚೆನ್ನಾಗಿ ಬರ್ತಿದೆ. ಒಂದೇ ಇದು ಎಷ್ಟು ಬಂದಿದೆ? 15 ಬಂದಿದೆ. ಒಂದು ಗಿಣ್ಣು 15 ಹೊಡೆದಿದೆ. 15 ಬಂದಿದೆ ಒಂದು ಗಿಣ್ಣು. ಎಷ್ಟು ಬಂದಿದೆ ನೋಡಿ. ಇಲ್ಲಿ ನೋಡಿ ಸರ್. ಇಲ್ಲಿ ಕಬ್ಬು ಹೆಂಗಿದೆ. ಚೆನ್ನಾಗಿ ಬಂದಿದೆ ಸರ್. ನಾವೇ ಕಾಣಿಸಲ್ವಲ್ಲ ಸರ್ ಒಳಗಡೆ? ಹೌದು, ಅದಕ್ಕೆ ನೀವು ಹೇಳೋದು. ಇದು ಇದೆಯಲ್ಲ 80 ಟನ್ ಆಗುತ್ತೆ ಸರ್.
ಓಕೆ. ಇದಕ್ಕೆ ವ್ಯವಸಾಯ ಯಾವ ಥರ ಮಾಡಬೇಕು ಅಂದರೆ ವೀಕ್ಷಕರಿಗೂ ಒಂದು ಸ್ವಲ್ಪ ಹೇಳೋದ ಅಂತ ಸರ್. ಸರ್ ಹೇಳಿ. ಸರ್ ಇದು ಏನಿಲ್ಲ, ಇದು 517 ಅಂತ ಬರುತ್ತೆ ತಳಿ. ತಳಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಸರ್ 517 ಮಾತ್ರ ಬೆಳೆಯೋದು ಸರ್ ನಾವು. ಹಾಂ ಹಾಂ. ಅದೊಂದು ತಳಿ ಬಿಟ್ರೆ ಇನ್ಯಾವುದು ನಾವು ಬೆಳೆಯಲ್ಲ. ಓಕೆ. 517 ನಾವು ಬೆಳೆಯೋದು ಉದ್ದೇಶ ಏನಪ್ಪಾ ಅಂದ್ರೆ ಹಾಂ ಇಳುವರಿ ಜಾಸ್ತಿ ಬರುತ್ತೆ. ಹಾಂ ಹಾಂ. ಕಬ್ಬುಂದು ಇಳುವರಿ ಇದೆಯಲ್ಲ, ಇಳುವರಿ ಜಾಸ್ತಿ ಬರುತ್ತೆ. ಈಗ ನಾವು 517 ಹಾಕಿ ಇದಕ್ಕೆ ನಾವು ಫಸ್ಟ್ ಟೈಮ್ ನಾಟಿ ಮಾಡ್ತೀವಲ್ವಾ, ಹಾಂ ಸರ್. ನಾವು ಅಗ್ಗಗ್ಲಕ್ ಸಾಲು ಹೊಡೆದಿ 3.5 ಅಡಿ 4 ಅಡಿಗೆ ಸಾಲು ಹೊಡಿತೀವಿ ಸರ್. ಹಾಂ ಹಾಂ ಸರ್. ಒಂದು 4 ಅಡಿಗೆ ಸಾಲು ಹೊಡೆದಿ ಹಾಂ ನೆಟ್ಬಿಟ್ಟು ನಾವು ಜಾಸ್ತಿ ಅಮೌಂಟ್ ಖರ್ಚು ಮಾಡಲ್ಲ ಸರ್. ಗೊತ್ತಾಯ್ತು ಕಮ್ಮಿ ಅಮೌಂಟಲ್ಲಿ ಗ್ರೋತ್ ಚೆನ್ನಾಗಿ ಬರ್ತಾ ಐತೆ ಸರ್. ಒಂದು ಎಕರೆಗೆ ಓವರಲ್ಲಿ ಏನು ಖರ್ಚಾಗ್ತದೆ ಸರ್ ನಿಮ್ಗೀಗ? ಸರ್ ಈಗ ನಾವು ಯಾವ ಥರ ಮಾಡ್ತೀವಿ ಆ ಥರ ಸರ್. ಈಗ ನಿಮ್ಮ ಬ್ರದರ್ ಇವರು ಎಷ್ಟು ಖರ್ಚು ಮಾಡಿದ್ರಿ ಸರ್? ಇವರು ತುಂಬ ಖರ್ಚು ಮಾಡಿದ್ದಾರೆ. ಹಾಂ. ಯಾಕಂದರೆ ಇವರು ಒಂದು